ಹಾಯ್ ಎಲ್ರಿಗೂ. ಈ ಮಣ್ಣಿನ ಪಾತ್ರೆಗಳು ಚಿಕ್ಕ ಚಿಕ್ಕ ಪುಟಾಣಿ ನೋಡ್ತಿದ್ರೆ ನಿಮಗೆಲ್ಲ ಏನು ನೆನಪಾಗ್ತಿದೆ ಗೊತ್ತಾ? ನಾನು ಹೇಳ್ತೀನಿ ನೋಡಿ. ಚಿಕ್ಕ ಮಕ್ಕಳಲ್ಲಿ ನೀವು ಕೂಡ ಈ ಥರ ಮಾಡ್ಕೊಂಡು ಆಟ ಆಡ್ತಿದ್ರಲ್ಲ, ಅಂದರೆ ಹಳ್ಳಿ ಸೈಡ್ ಇರೋರಂತೂ ಆಲ್ಮೋಸ್ಟ್ ಆಟ ಆಡಿರ್ತಾರೆ. ಸೊ ಅವರಿಗಂತೂ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಈಗ ಬೇಸಿಗೆ ರಜೆ ಆಗಿರೋದ್ರಿಂದ ಈಗ ನಮ್ಮೂರಲ್ಲಿ ಮಕ್ಕಳು ಕೂಡ ಆಟ ಆಡ್ತಿದ್ದಾರೆ. ನಾನು ಜಸ್ಟ್ ಒಂದು ಫೋಟೋ ಅಷ್ಟೇ ತಗೊಂಡಿದ್ದೆ, ವಿಡಿಯೋ ಮಾಡ್ಕೋಬೇಕಂತ ಮರ್ತೇ ಹೋಗ್ಬಿಡ್ತು ನನಗೆ. ಆ್ಯಂಡ್ ಬೆಂಗಳೂರಿಗೆ ಬಂದಾಯಿತು. ನಾನು ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇಟ್ಕೊಂಡಿದ್ದೆ. ಇವತ್ತು ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ತೊಳೆಯೋದೆಲ್ಲ ಇಟ್ಕೊಂಡಿದ್ದೆ. ಸೊ ತೊಳ್ಕೊಂಡು ನೆಕ್ಸ್ಟ್ ನಾನು ಕೂಡ ಸ್ನಾನ ಮಾಡಿಕೊಂಡು ಟೆರಸ್ ಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ. ನಾನು ತಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಸ್ವಲ್ಪ ಮಳೆ ಬರೋ ಥರ ವೆದರ್ ಒಂಥರ ಚೆನ್ನಾಗಿದೆ, ಕೂಲಾಗಿ. ಇನ್ನು ನೆಕ್ಸ್ಟ್ ಅದನ್ನೆಲ್ಲ ತಗೊಂಡು ಬಂದೆ. ನೆಕ್ಸ್ಟ್ ಮಂತ್ ನನಗೆ ಒಂದು ಡ್ರೆಸ್ ಬೇಕು, ಅದನ್ನು ನನ್ನ ಕೈಯಾರೆ ನಾನೇ ಸ್ಟಿಚ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಪೀಸ್ ಇತ್ತು. ಸೊ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಲೈಕ್ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಟೈಪ್ ಮಾಡೋಣ ಅಂತ ಹೇಳ್ಬಿಟ್ಟು. ಅಂದರೆ ನಾನು ಕ್ಲಾತ್ ಎಲ್ಲ ತೋರಿಸ್ತಿದ್ದೀನಲ್ಲ, ಅದರಲ್ಲೇ ನೆಕ್ಸ್ಟ್ ಮಂತ್ ವೇರ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲಿವರೆಗೂ ಸರ್ಪ್ರೈಸ್. ಆ್ಯಂಡ್ ನಾನು ಸ್ಟಿಚ್ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಖುಷಿ ಸ್ಪೆಷಲ್ ಆಗಿರುತ್ತಲ್ವ. ಬಾಯ್.